ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಬಸ್ ಸ್ಟ್ಯಾಂಡ್ ಬಸ್ನ ಇನ್ನೊಂದು ವೀಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವೀಡಿಯೋ ಉದ್ದೇಶ ಏನಪ್ಪ ಅಂದರೆ, ನಾವು ನಿಮಗೆ ತಿಳ್ಸೋಕೆ ಹೋಗ್ತಾ ಇದ್ದೀವಿ ರೇಷ್ಮೆ ಬಗ್ಗೆ. ಬನ್ನಿ, ಟೈಮ್ ವೇಸ್ಟ್ ಮಾಡದೆ ರೇಷ್ಮೆ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಗಾಯ್ಸ್, ನಾವು ಇಂಟರ್ವ್ಯೂ ಮಾಡ್ತಿರೋ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮ್ಮ ಪರಿಚಯ? ನಮ್ಮ ಹೆಸರು GT ರಂಗಪ್ಪ ಅಂತ, ಹಾಂ, ಎಮ್ ಗೊಲ್ಲಹಳ್ಳಿ, ಕೊರಟಗೆರೆ ತಾಲೂಕು, ಕೋಲಾರ ಹೋಬಳಿ. ಈ ರೇಷ್ಮೆನ ಎಷ್ಟು ವರ್ಷದಿಂದ ನೀವು ಪ್ರಾರಂಭ ಮಾಡಿದ್ರಿ? ಅಂದರೆ ಇದ್ರ ಇತಿಹಾಸ ಏನು, ಹಿನ್ನೆಲೆ ಏನು? ಸುಮಾರು 1985ನೇ ಇಸ್ವಿ ಒಳಗಡೆ ನಾನು ಸ್ಟಾರ್ಟ್ ಮಾಡಿದೆ. SLC ಫೇಲ್ ಆಗಿ ಬೋರ್ ಕೊರೆಸಿ ರೇಷ್ಮೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಸುಮಾರು ಲಾಭದಾಯಕ ಆಯಿತು. ಹಂಗಾಗಿ ರೇಷ್ಮೆನೇ ಮಾಡಬೇಕು, ರೇಷ್ಮೆ ಬಿಟ್ಟರೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಜೀವನದಾಗೆ ಅಂತ ಹೇಳಿಬಿಟ್ಟು ನಾನು ರೇಷ್ಮೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಶೆಡ್ ನಿರ್ಮಾಣ ಮಾಡಿ ಮೂರು ವರ್ಷ ಆಯಿತು. 2.5 ವರ್ಷ ಆಯಿತು. ಈ ಶೆಡ್ಡು ನಿರ್ಮಾಣ ಮಾಡಿ 2.5 ವರ್ಷ ಆಯಿತು. ಈ ಶೆಡ್ಡು ನಿರ್ಮಾಣ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. ಅಷ್ಟೊಂದು ಸುಲಭನಾಗಿ ಈ ಶೆಡ್ಡು ನಿರ್ಮಾಣ ಮಾಡೋಕ್ಕಿಲ್ಲ. ಇವತ್ತು ಗುಡ್ಲು ಮನೆಗೆ ನಾವು ವಾಸ ಮಾಡ್ತಾ ಇರೋದು. ನಾವು ಈ ಮನೇಲಿ ವಾಸ ಮಾಡ್ತಾ ಇಲ್ಲ. ಇವತ್ತು ಗುಡ್ಲು ಮನೆಗೆ ವಾಸ ಮಾಡ್ತಾ ಇರೋದು. ಈ ಶೆಡ್ಡು ನಿರ್ಮಾಣ ಮಾಡಿದಾಗ್ಲಿಂದನ ನಾವು ಸುಮಾರು 32 ಲಕ್ಷ ಸಂಪಾದನೆ ಮಾಡಿದ್ದೀವಿ. ಇದು ಲಕ್ಷ್ಮಿ, ಇದು ಲಕ್ಷ್ಮಿ ತರನೇ ಅಂತ ತಿಳ್ಕೊಂಡ್ರೆ ನಾವು ಲಕ್ಷ್ಮಿನೇ. ದರಿದ್ರ ಅಂದ್ರೆ ದರಿದ್ರನೇ. ಇದನ್ನ ಬಿಟ್ಟ ತಕ್ಷಣ ರೇಷ್ಮೆ ಮೇಸರು ಯಾರೇ ಆಗಿರ್ಲಿ, ಇದು ಬಿಟ್ಟ ತಕ್ಷಣನೇ ಅವ್ರಿಗೆ 3 ತಿಂಗಳ ಒಳಗಡೆನೆ ದರಿದ್ರ ಬರ್ತದೆ. ಅಷ್ಟಂತೂ ಖಚಿತವಾಗಿ ಹೇಳ್ತಾ ಇದ್ದೀನಿ. ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ, ಒಬ್ಬ ಹೊಸಬ್ರಿಗೆ ರೇಷ್ಮೆ ಬಗ್ಗೆ ಏನೋ ಅವ್ರ ಬಗ್ಗೆ ಐಡಿಯಾನೇ ಇರಲ್ಲ. ಅವ್ರೇನೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಹೆಜ್ಜೆ ಇಡಬೇಕು, ಯಾವ ರೀತಿ ಅವ್ರು ಸ್ಟಾರ್ಟ್ ಮಾಡಬೇಕು? ಹೊಲದಲ್ಲಿ ರೇಷ್ಮೆ ಇಲಾಖೆ ಡಿಪಾರ್ಟ್ಮೆಂಟ್ಗೆ ಹೋಗಿಬಿಟ್ಟು ನಾವು ತೋಟ ಮಾಡಬೇಕು ಅಂತ ಕೇಳಬೇಕು. ಅವರು ಡಿಪಾರ್ಟ್ಮೆಂಟ್ನವರೆಲ್ಲ ಬಂದು ಹೇಳ್ಕೊಂಡು ಕೊಡ್ತಾರೆ, ಈ ಸ್ಟಡಿಗೆ ನಾಟಿ ಮಾಡಿ, ಈ ಸ್ಟಡಿಗೆ ನಾಟಿ ಮಾಡಿ ಅಂತ ಹೇಳ್ತಾರೆ. ನಾನು ಸುಮಾರು ಜನ ನಾಟಿ ಮಾಡಿಸ್ತಾ ಇದ್ದೀನಿ. ಇಲ್ಲೇ ಒಡೆರಳ್ಳಿ ಅಂತ ಐತೆ. ಸುಮಾರು ಅಂದರೆ ಒಂದು 10-12 ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನಮ್ಮನೇಲೇ ಹುಳ ಸಾಕಾಣಿಕೆ ಮಾಡಿ 3ನೇ ಜ್ವರ ಸ್ಟಾಪ್ ಮಾಡಿ ಎದ್ದಳಿಸಿ ಕೊಟ್ಟಿದ್ದೀನಿ. ನಾನೇ ಚಾಕಿ ಕಟ್ಟಿ ಅಂಥದ್ದೋಗಿ ದೊಡ್ಡಬಳ್ಳಾಪುರದಲ್ಲಿ, ವಿಜಯಪುರದಲ್ಲಿ ರಾಜಣ್ಣ ಅಂತ ಇದ್ರು. ಇವತ್ತು ರಿಟೈರ್ಡ್ ಆಗ್ಯವ್ರೆ. ಮಧುಗಿರಲ್ಲಿ ಒಬ್ಬರು ರೇಷ್ಮೆ ಇಲಾಖೆ ರಮೇಶ್ ಅನ್ನೋರಿದ್ರು. ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರು ರಿಟೈರ್ಡ್ ಆದರು. ನೀವು ದಿನ ಇದಕ್ಕೆ ಯಾವ ರೀತಿ ಏನೇನು ಕೆಲಸ ಮಾಡಬೇಕು ಮತ್ತು ಇದನ್ನು ಯಾವ ರೀತಿ ಸಾಕಬೇಕು, ಎಷ್ಟು ದಿವಸಕ್ಕೆ ಒಂದ್ಸಲ ಮೊಟ್ಟೆ ಮರಿ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಏನು ಅಂತಂದರೆ, ನಾವು ಇದು ಹುಳ ತರಬೇಕು ಅಂತಂದರೆ ರೇಷ್ಮೆ ಮೊಟ್ಟೆ ಚಾಕಿ ಸಾಕಾಣಿಕೆಗೆ ನಾವು ಫೋನ್ ಮಾಡಿಬಿಟ್ಟು ಇಂಡೆಂಟ್ ಮಾಡಿಸ್ಬೇಕು. ನಿಮ್ಗೆ ಇಷ್ಟು ದಿನಕ್ಕೆ ಇಷ್ಟನೇ ತಾರೀಕು ಕೊಡ್ತೀವಿ ಅಂತಂತ ಅವ್ರು ಹೇಳಿರ್ತಾರೆ. ನಮಗೆ ಇಷ್ಟನೇ ತಾರೀಕು ಬೇಕು ಅಂತಂದರೆ ನಮಗೆ ನಾವು ಕೇಳಿದ ಡೇಟಿಗೆ ಅವ್ರು ಕೊಡೋಕ್ಕಾಗೋದಿಲ್ಲ. ನಿಮಗೆ ಒಂದು ಅಂದಾಜು ಒಂದು 25ನೇ ತಾರೀಕು ಇಂಡೆಂಟು ಚಾಕಿ ಸಿಗ್ತದಪ್ಪ ಅಂತ ಕೇಳ್ತಾರೆ. ಒಂದು 15ನೇ ತಾರೀಕು ಸಿಗ್ತದೆ ಅಂತ ಹೇಳ್ತಾರೆ, 10ನೇ ತಾರೀಕು ಸಿಗ್ತದೆ ಅಂತ ಹೇಳ್ತಾರೆ. ನಮ್ಗೆ ಯಾವತ್ತು ಬೇಕೋ ಆ ಡೇಟಿಗೆ ಫಿಕ್ಸ್ ಮಾಡ್ತೀವಿ. ಆ ಇಂಡೆಂಟಿ ಪ್ರಕಾರವಾಗಿ ನಮ್ಮ ಹುಳನ ನಮ್ಮನೆ ಹತ್ರನೇ ಬಂದು ಟೆಂಪೋದಲ್ಲಿ ತಗೊಂಬಂದು ಇಳಿಸ್ಕೊಂಡು ಕೊಡ್ತಾರೆ. ನಾವು ಆ ಕ್ರೇಟ್ ಬಾಕ್ಸ್ನ ಒಳಗಡೆ ಇಟ್ಕೊತೀವಿ. ನೆಕ್ಸ್ಟು ಜರ್ಕೋಗಿರ್ತದೆ, 2ನೇ ಜ್ವರಕ್ಕೆ ಸ್ಟಾಪ್ ಮಾಡೇ ಕೊಡ್ತಾರೆ. ನಾವು 2.5 ದಿವಸ ತಪ್ಪಿರಿ, 2 ದಿವಸ ಕಂಪಲ್ಸರಿಯಾಗಿ ಜ್ವರಕ್ಕೆ ಸ್ಟಾಪ್ ಮಾಡಿದಾಗಲಿಂದ ನಾವು ಮೇವು ಕೊಡೋದಿಲ್ಲ. ಜ್ವರ ಎದ್ದ ತಕ್ಷಣ ಮೇವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಒಂದು 8:30ಗೆ ಸೊಪ್ಪು ಕುಯ್ತೀವಿ, 9:00ವರೆಗೆಲ್ಲ ಮೇವು ಹಾಕಿರ್ತೀವಿ. ನೆಕ್ಸ್ಟು ಸಾಯಂಕಾಲ 5 ಗಂಟೆ 6 ಗಂಟೆ ತನಕ ಸೊಪ್ಪು ಕುಯ್ಕೊಂತೀವಿ. ನೆಕ್ಸ್ಟು ರಾತ್ರಿ 8:00ವರೆಗೆ ಸೊಪ್ಪು ಹಾಕಿಬಿಟ್ಟು ಎಲ್ಲ ಕ್ಲೋಸ್ ಮಾಡ್ತೀವಿ. 2 ಮೇವೇ ನಾವು ಕೊಡೋದು. ಸಾಕಷ್ಟು ಮೇವು ಕೊಡ್ತೀವಿ. ಆದರೆ 3ನೇ ಜ್ವರಕ್ಕೆ ಹೋಗ್ತದೆ. 3ನೇ ಜ್ವರಕ್ಕೆ ಹೋದಾಗ ಅವಾಗ 2 ದಿನ ಸ್ಟಾಪ್ ಮಾಡಿರ್ತೀವಿ. 2 ದಿನ ಆಗ್ತಿದ್ದಂಗೆ ತಿರ್ಗಿ ಮತ್ತೆ ಮೇವು ಕೊಡೋಕ್ಕೆ ಶುರು ಅಂತೀವಿ. ಆಮೇಲೆ 4ನೇ ಜ್ವರಕ್ಕೆ ಹೋಗ್ಬೇಕಾದ್ರೆ 4 ದಿವಸ ಮೇವು ಹಾಕಬೇಕು. ಬೆಳಗ್ಗೆ ನೈಟು, ಬೆಳಗ್ಗೆ ನೈಟು, ಬೆಳಗ್ಗೆ ನೈಟು. 4ನೇ ಜ್ವರಕ್ಕೆ ಹೋಗ್ತದೆ. ಅವತ್ತು 2.5 ದಿನ ಸ್ಟಾಪ್ ಮಾಡ್ತೀವಿ. ಯಾಕೆಂದರೆ ಕಂಪ್ಲೀಟ್ ಜ್ವರಗಳು, ಈ ಹುಳಗಳೆಲ್ಲ ಅಚ್ಚುಕಟ್ಟಾಗಿ ಎದ್ದೇಳಬೇಕು, ಅರ್ಧ ದಿನ ಟೈಮ್ ತಗೊಬೇಕು ಅಂತಂತ ಹೇಳ್ಬಿಟ್ಟು ಲೇಟ್ ಮಾಡ್ತೀವಿ. ಇದಕ್ಕೆ ಅರ್ಧ ದಿನ ಎಕ್ಸ್ಟ್ರಾ ತಗೊತೀವಿ. 2.5 ದಿನಕ್ಕೆ ನಾವು ಮೇವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಹುಳ ಎಲ್ಲ ಕಂಪ್ಲೀಟಾಗಿ ಎದ್ದಿರ್ತೈತೆ. ಗೆದ್ದಾಗ ನಾವು ಡೈಲಿ ಬೆಳಗ್ಗೆ ಸಾಯಂಕಾಲ ಮತ್ತೆ ಮೇವು ಕೊಟ್ಟು 12 ಮೇವು ಮಾತ್ರ ಕೊಡ್ತೀವಿ ಅಷ್ಟೇ. 12 ಮೇವು ಅಂದರೆ ದಿನ 2 ಮೇವು 6 ದಿವಸಕ್ಕೆ. 13ನೇ ಮೇವಿಗೆ ಚಂದ್ರಂಕಿ ಒದಿಸಿಬಿಡ್ತೀವಿ. ಹಣ್ಣುಳ ಬಂದುಬಿಡ್ತದೆ. ಆವಾಗ 24 ಗಂಟೆ ಆಗ್ತಿದ್ದಂಗೆ ಎಲ್ಲ ಚಂದ್ರಂಕಿಗೆ ಎಲ್ಲ ಹುಳಗಳು ಎಲ್ಲ ಒಂಥರ ಹಳಸಿನ ತೊಳೆ ಕಲ್ಲರು ಆಗ್ತದೆ ಹುಳ. ಅದರಲ್ಲೇ ಚಂದ್ರಂಕಿಗೆ ಹತ್ತಿಬಿಟ್ಟು ಎಲ್ಲ ಗೂಡಾಗ್ತದೆ. ನಾವು ಸುಮ್ಮನೆ ಕೂತ್ಕೊಳ್ಳೋದು. ಎಲ್ಲಿ ಒದಿ ಆಗಿರ್ತದೋ ಈ ಹುಳಗಳು, ಆ ಹುಳ ಕಿತ್ತು ಬೇರೆ ಕಡೆ ಜಾಗ ಇರ್ತದೆ. ಆ ಜಾಗಕ್ಕೆ ಚಂದ್ರಂಕಿ ಹಾಕಿಬಿಟ್ಟು ನೆಕ್ಸ್ಟ್ ಆ ಚಂದ್ರಂಕಿಗೆ ಹುಳಗಳನ್ನ ಬಿಡಬೇಕು ನಾವು. ಇಲ್ಲ ಅಂತಂದರೆ ಮಂದ ಆಗಿ ಗಲೀಜು ಮಾಡ್ತಾವೆ ಗೂಡು. ನೀಟಾಗಿ ಬೆಳೆದ್ರೆ ಒಳ್ಳೆ ರೇಟ್ ಸಿಗ್ತದೆ. ನೀಟಾಗಿ ಬೆಳೀಲಿಲ್ಲ ಅಂದರೆ ಒಳ್ಳೆ ರೇಟ್ ಸಿಗಲ್ಲ. ನಾವು ಮಾರ್ಕೆಟ್ಗೆ ಹೋದರೆ ನಮಗೆ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ನಾವು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ
ಸರಿಯಾದ ನಮಗೆ ಬೆಲೆ ಸಿಗಲ್ಲ ಅಂದ್ಬಿಟ್ಟು ನೀಟಾಗೇ ಮಾಡಬೇಕಿದ್ನ, ನೀಟಾಗೇ ಮಾಡ್ತೀವಿ. ಇಷ್ಟು ನಮಗೆ ಒಂದು ಅನುಭವ ಸಿಕ್ಕೈತೆ, ಒಳ್ಳೆ ಬೆಲೆ ತಗೊತಾ ಇದ್ದೀವಿ, ಒಳ್ಳೆ ರೇಟು ಸಿಗೈತೆ. ಇತ್ತೀಚೆಗೆ ಈ 1 ವರ್ಷ 1.5 ವರ್ಷದಿಂದ ಈಚೆ ಕಡೆ 650 ರೂಪಾಯಿ ಲಾಸ್ಟ್ ಆವ್ರೇಜಿನ ಮೇಲ್ಗಡೆಗೆ ನಾವು ಹೋಗಿಲ್ಲ. ಇದಕ್ಕೆ ಆಲೇ 1.5 ವರ್ಷ ಈ ಮನೆ ನಿರ್ಮಾಣ ಮಾಡಿದಾಗ 902 ರೂಪಾಯಿ 1200 ರೂಪಾಯಿ ರೇಟು 2-3 ಸಾರಿ ನಮಗೆ ರೇಟ್ ಸಿಕ್ತು. ಈ ರೇಷ್ಮೆ ಹುಳುಗಳನ್ನ ಹೆಂಗೆ ಕಾಪಾಡ್ಕೊಬೇಕು? ಕ್ರಿಮಿಕೀಟ ಅದರಿಂದ ಎಲ್ಲನೂ ಕಾಪಾಡ್ಕೊಬೇಕಾ? ಯಾವ ರೀತಿ ಕಾಪಾಡಬೇಕಾದ್ರೆ? ಜ್ವರ ಎದ್ದ ನಂತರ ನಾವು ವಿಜೇತ ಪೌಡ್ರ್ ಕೊಡಬೇಕು. ನಾವು ಈ ವಿಜೇತ ಪೌಡ್ರನ್ನ ಈ ಬಾಕ್ಸಿಗೆ ಹಾಕ್ಕೊಂತೀವಿ. ಈ ಬಾಕ್ಸಿಗೆ ಹಾಕಿಬಿಟ್ಟು ಇದನ್ನು ಫ್ರೆಶ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಹಿಂಗೆ ಹೊಡೆದ್ರೆ ಹಿಂಗೆ ಇಸಿಗಿಬಿಟ್ರೆ ಪೌಡ್ರ್ ಬೀಳ್ತಾ ಇರ್ತದೆ. ಆವಾಗ ಇದನ್ನು 4 ಜ್ವರಗಳು ಎದ್ದ ತಕ್ಷಣ ಒಂದು ಮೇವು ಕೊಟ್ಟು ಆದಮೇಲೆ 2ನೇ ಮೇವಿಗೆ ಈ ಪೌಡ್ರನ್ನ ಕೊಡಬೇಕು ನಾವು. ಆವಾಗ ಕಾಯಿಲೆ ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಅಕಸ್ಮಾತು ಇನ್ನು ಕೆಲವಾರು ಬಿಳೆ ಸಪ್ಪೆ ಬರ್ತದೆ, ಅಂಥ ಕೆಂಪು ಸಪ್ಪೆ ಬರ್ತದೆ. ಅಂಥದ್ದು ಆವಾಗ ನಾವು ಸುಣ್ಣನೂ ಈ ವಿಜೇತ ಪೌಡ್ರನ್ನ ಬಳಸ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆಲ್ಲನ ಹುಳಿಗೆ ಮೆಸ್ಸಿಗೆ ಕೊಡ್ತಾ ಇರ್ತೀವಿ. ಈ ಥರ ಕೊಟ್ಟರೆ ಅದು ಕಂಟ್ರೋಲ್ ಆಗ್ತದೆ. ನಾವು ಮೇಯ್ನ್ ಕಾಯಿಲೆ ಬರೋದಕ್ಕೆ ಕಾರಣ ಏನು ಗೊತ್ತಾ? ಕಾಯಿಲೆ ಬರಲ್ಲ, ಮೊಟ್ಟೆ ಏನಾನ ಫಾಲ್ಟ್ ಇದ್ರೆ ಮಾತ್ರ ಕಾಯಿಲೆ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ. ಒಂದು ರೇಷ್ಮೆ ಮನೆಗೆ ಬೇಕಾದವ್ರನ್ನೆಲ್ಲ ಯಾರನ್ನೂ ಬೇಕಾದ್ರೂ ಮನೆ ಒಳಗಡೆಗೆ ಬಿಟ್ಕೊಂಬಾರ್ದು, ಇಂಪಾರ್ಟೆಂಟು. ಕೆಲವರು ಪೌಡ್ರ್ ಹಾಕ್ಕೊಂಬಂದಿರ್ತಾರೆ, ಕೆಲವರು ಮಲ್ಲಿಗೆ ಹೂವು ಮಾಡ್ಕೊಂಬಂದಿರ್ತಾರೆ, ಕೆಲವರು ಊದ್ಗಡ್ಡಿ ಹಚ್ಚಿಬಿಟ್ಟು ಪೂಜೆ ಮಾಡ್ತಾಯಿರ್ತಾರೆ. ಇವು ದೊಡ್ಡ ಕಾಯಿಲೆ, ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಪೌಡ್ರು ಅನ್ನೋದು ಅದು ಒಂದು ದೊಡ್ಡ ಕಾಯಿಲೆನೇ, ಗೊತ್ತಿಲ್ಲ, ಬರ್ತಾರೆ ಮೇವಾಗ್ತಾರೆ, ಅದೇ ಒಂದು ಕಾಯಿಲೆ ಸ್ಟಾರ್ಟ್ ಆಗ್ತದೆ. ಮಲ್ಲಿಗೆ ಹೂವು ಮಾಡ್ಕೊಂಬಂದಿರ್ತಾರೆ ಲೇಡೀಸ್ಗಳು ಮೇವಾಕೋಕ್ಕೆ, ಅದು ಮಲ್ಲಿಗೆ ಹೂವು ಸುವಾಸನೆ ಬರಬಾರ್ದು. ನನಗೆ ಅನುಭವ ಆಗಿರೋದು 1985ನೇ ಇಸ್ವಿಯಿಂದಲೂ ಅನುಭವ ಆಗಿರೋದು. ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡುತ್ತಿದ್ವಿ, ಇದು ಯಾಕೆ ಈ ಥರ ಬೆಳೆ ಹೋಗ್ತಿತ್ತು ಅನ್ನೋದು ಹೇಳಿರು ಇಲಾಖೆಯವರು. ಊದ್ಗಡ್ಡಿ ವಾಸನೆ ಬಿಡಬಾರ್ದಪ್ಪ ಅಂತಂತ ಹೇಳಿದರು. ಅದನ್ನು ಗಮನಿಸಿದೆ. ಆಗ ಅಲ್ಲಿಂದ ಈಚೆ ಕಡೆಗೆ ಏನೊಂದು ಇಲ್ಲಿ ಎಂಟ್ರಿ ಇಲ್ಲ. ರೇಷ್ಮೆ ಮನೆ ಹತ್ರ ಯಾರನ್ನೂ ಬಿಟ್ಕೊಬಾರ್ದು. ಊಜಿ ನೊಣಗಳು, ಊಜಿ ಅಂತ ನಮ್ಮಲ್ಲಿ ನೊಣಗಳು ಅಂತ ಇರ್ತದೆ, ಅದರಲ್ಲಿ ಅದಕ್ಕಿಂತ ದಪ್ಪವಾಗಿ ಊಜಿ ನೊಣ ಅಂತ ಇರ್ತದೆ. ಆ ಊಜಿ ನೊಣ ಒಳಗಡೆ ಬಂತು ಅಂದರೆ 100 ಉಳಿಗೆ ಹೊಡಿತದೆ. 100 ಉಳಿಗೆ ಹೊಡೆದಾಗ ನಮಗೆ 1 kg ಗೂಡು ಬೆಳಿಬೇಕಾದ್ರೆ 550 ಗೂಡು, 550 ಹುಳ ಇದ್ದರೆ 1 kg ಗೂಡು ಬೆಳೆಯೋದು. ಅಂಥದ್ದೋಗಿ ದಿನ ಒಂದೊಂದು ಊಜಿ ಬಿಟ್ಟರೆ ದಿನನಿತ್ಯನೂ ನಮಗೆ ಲಾಸ್ ಆಗ್ತಾ ಇರ್ತದೆ. ಸರ್, ಹಾಗೆ ಇದು ಮೇವಿನ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ ನಮಗೆ? ಅಂದರೆ ಮೇವು ಯಾವ ರೀತಿ ತಯಾರು ಮಾಡ್ತೀರಾ, ಎಷ್ಟು ದಿವಸ ಬೇಕು, ಮತ್ತು ಯಾವ ಟೈಮಲ್ಲಿ ಮತ್ತೆ ಹಾಕ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ರೇಷ್ಮೆ ಕಡ್ಡಿನ ನಾವು ಕಟ್ ಮಾಡ್ಕೊಂಡೋಗಿ ತಗೊಂಡೋಗಿ ಗೇಯ್ಮೆ ಮಾಡಿಸ್ಬೇಕು. ಮೇಯ್ನು ಹೊಲನ ಫಸ್ಟು ಗೇಯ್ಮೆ ಮಾಡಿಸ್ಬೇಕು. ನೀಟಾಗಿ ಗೇಯ್ಮೆ ಮಾಡಿಸ್ಬಿಟ್ಟು ನಾವು ಒಂದು ದಾರನ ಹಾಕ್ಕೊಂಡು ಒಂದು ಗುರ್ತಿಡಿಬೇಕು. 3x3, 4x4, 3x5, ಈ ಥರ ಒಬ್ಬೊಬ್ಬರು ಒಂದೊಂದು ಥರ ರೀತಿಯಲ್ಲಿ ಸೊಪ್ಪು ಕ್ವಾಲಿಟಿ ಬರಬೇಕಾದ್ರೆ 3x5, 5-3 ಗ್ಯಾಪ್ ಬಿಟ್ಟು ಸಾಲ್ ಮಾಡಿದರೆ ಸೊಪ್ಪು ಕ್ವಾಲಿಟಿ ಬರ್ತದೆ. ಈ ಥರ ಒಳ್ಳೆ ಕ್ವಾಲಿಟಿ ಬರ್ತದೆ. ಅಂದಾಗೆ ನಮಗೆ ಸೊಪ್ಪು ಯಥೇಚ್ಛವಾಗಿ ಬೇಕು ಅಂತಂದ್ಬಿಟ್ಟು ಅರ್ಜೆಂಟನ್ನು ನಾವು ಬೆಳಿಬೇಕು ಅಂತ ಅಂದ್ಬಿಟ್ಟು 3x3 ಮಾಡಿಬಿಟ್ಟಿದ್ದೀವಿ. ಈಗ 3x3 ಮಾಡಿಬಿಟ್ಟು ನಾವು ಅರ್ಜೆಂಟ್ ಬೇಕು, ಬದುಕಬೇಕು ಅಂತ ದುರಾಸೆ ನಮಗೆ ಮನುಷ್ಯನಿಗೆ, ಅದಕ್ಕೋಸ್ಕರ ಇಷ್ಟೊಂದು ಬೇಗ ಮಾಡಿದ್ದೀವಿ. ಈಗ ಈ ಥರ ಹಾಕಿ 3x3 ಹಾಕಿಬಿಟ್ಟು ತಿರುಗಿ ಗಿಡದಿಂದ ಗಿಡಕ್ಕೆ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ನಾಟಿ ಮಾಡಬೇಕು. ಸಾಲು ಮಾತ್ರ 3 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, ಆ ಥರ ಮಾಡಿ ನಾವು ಸೊಪ್ಪು ಕಡ್ಡಿನ ನಾಟಿ ಮಾಡಬೇಕು. ನಾಟಿ ಮಾಡಿ ಕರೆಕ್ಟಾಗಿ 15 ದಿವಸಕ್ಕೆ ಕಣ್ಣಿಕ್ತದೆ. ನೆಕ್ಸ್ಟು ತಿಂಗಳಿಗೆ 2 ಎಲೆ 3 ಎಲೆ 4 ಎಲೆ ಇಕ್ತದೆ. ಆನಂತರ 2 ತಿಂಗಳು ಅಷ್ಟೊತ್ತಿಗೆ 8 ಎಲೆ ಇಕ್ಕಿರ್ತದೆ. ಆಮೇಲೆ 3 ತಿಂಗಳಿಗೆ ಸುಮಾರು ಅಂದರೆ ಒಂದು 10 ಎಲೆಯಿಂದ ಹಿಡಿದು 12 ಎಲೆ ತನಕ ಬರ್ತದೆ. ಆಮೇಲಿಂದ 4ನೇ ತಿಂಗಳಿಗೆ ಸೊಪ್ಪು ಕಟಾವಾಗೋ ರೀತಿಯಲ್ಲಿ ಬರ್ತದೆ. 4ನೇ ತಿಂಗಳಿಗೆ ನಾವು ಚಾಕಿನ ಹುಳ ತಂದು ನಮ್ಮ ಮನೆಗೆ ತಂದು ಹುಳನ ಇಟ್ಟು ಹುಳ ಮೇಯ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 45 ದಿವಸಕ್ಕೆ ಕರೆಕ್ಟಾಗಿ ನಾವು ಹುಳನ ತಂದು ಮೇಯ್ಸೋದಕ್ಕೆ ತಯಾರಾಗಿರ್ತದೆ ಸೊಪ್ಪು
ಟೈಮಿಗೆ ಸರಿಯಾಗಿ ಒಂದು ಸತಿ ಕುಯ್ತಿದ್ದಂಗೆ ಗೊಬ್ಬರ ಕೊಟ್ಬಿಟ್ಟು ನೀರು ಕೊಟ್ಬಿಟ್ಟೆ ಅಂತಂತಂದರೆ ಕರೆಕ್ಟಾಗಿ 45 ದಿವಸಕ್ಕೆ ಸೊಪ್ಪು ಬಂದಿರ್ತದೆ, ಯಥೇಚ್ಛವಾಗಿ ಬಂದಿರ್ತದೆ, ಸಾಕಷ್ಟು ಬಂದಿರ್ತದೆ ಅಂತ. ಆವಾಗ ನಾವು ಹುಳ ತಂದು ಮೇಯಿಸ್ಬೋದು. ನಾವು 3 ಬೋರ್ ಐತೆ, 3 ಬೋರ್ನಲ್ಲೂ ಸಾಕಷ್ಟು ನೀರು ಟ್ರಂಚಿಗೆ ಬಿಡ್ತಾ ಇದ್ದೀವಿ. ಟ್ರಂಚ್ ಒಳಗಡೆಗೆ ಬಿಟ್ಟರೆ ಈ 2 ಸಾಲೂ ನೆನೀತದೆ, ಸಾಕಷ್ಟು ಸೊಪ್ಪು ಬರ್ತೈತೆ. ಅದಕ್ಕೋಸ್ಕರನೇ ಟ್ರಂಚು ಮಂಚ ಅಂತ ಮಾಡಿಸ್ಬಿಟ್ಟು ಟ್ರಂಚ್ ಮಾಡಿಸ್ಬಿಟ್ಬಿಟ್ಟಿದ್ದೀವಿ. ಅದರಲ್ಲೇ ತೋಟ ಮಾಡಬೇಕು ಅಂತ ಅಡಿಕೆ ಗಿಡ ನಾಟಿನೂ ಮಾಡಿಬಿಟ್ಟಿದ್ದೀವಿ. ಈಗ ಯಾರಾದರೂ ಹೊಸ್ದಾಗಿ ಕೃಷಿ ಮಾಡಬೇಕು ಅಂತಿದ್ರೆ, ಇವಾಗೆಲ್ಲ ಯೂತ್ಸು ಕೃಷಿ ಮಾಡಬೇಕು ಅಂತಿದ್ದಾರೆ, ರೇಷ್ಮೆ ಕೃಷಿ ಮಾಡಬೇಕು ಅಂದರೆ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಥವಾ ಏನಾದರೂ ಅವ್ರಿಗೆ ಮಾಹಿತಿ ಕೊಡ್ತೀರಾ? ಫಸ್ಟು ರೇಷ್ಮೆ ಇಲಾಖೆ ಆಫೀಸಲ್ಲಿ ಹೋಗಿಬಿಟ್ಟು ಕೊರಟಗೆರೆ ತಾಲೂಕು ಅಂದರೆ ಅವರವರು ಏರಿಯಾದಾಗ ಅವ್ರವ್ರ ತಾಲೂಕಿಗೆ ಹೋಗಿ ಅವ್ರವ್ರ ರೇಷ್ಮೆ ಇಲಾಖೆ ಆಫೀಸ್ ಎಲ್ಲಿದೆಯೋ ಅವ್ರನ್ನ ವಿಸ್ತರಣಾಧಿಕಾರಿನ ಕೇಳಿದರೆ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. ಅವರೇ ಬಂದು ನಿಂತು ನಿಮಗೆ ಕೃಷಿ ಯಾವ ಥರ ಮಾಡಬೇಕು ಅಂತಲೂ ಹೇಳ್ಕೊಡ್ತಾ ಇದ್ದಾರೆ. ಒಂದು ವೇಳೆ ಗೊತ್ತಿಲ್ಲದೆ ನನ್ನ ಹತ್ರನೇ ಬಂದರೆ ನಾನು ಹೇಳ್ಕೊಂಡು ಕೊಡ್ತೀನಿ. ಇಲಾಖೆಯಿಂದನಾದರೂ ಹೋಗ್ರಿ, ಯಾರನ್ನಾದ್ರೂ ಒಬ್ಬರನ್ನ ಕೇಳಿ ತಿಳ್ಕೊಂಡಾದರೂ ಕೆಲಸ ಮಾಡ್ತಾರೆ. ರೇಷ್ಮೆ ಮಾಡ್ತಾರೆ, ಬ್ಯಾಚ್ ಮಾಡ್ತಾ ಇರಬೇಕು. ಒಂದೇ ಬ್ಯಾಚ್ ಮಾಡಿದರೆ 3 ತಿಂಗಳಿಗೊಂದು ಸತಿ 4 ತಿಂಗಳಿಗೊಂದು ಸತಿ ಮೇಯಿಸಿರೆ ಅದರಲ್ಲಿ ಲಾಭ ನಾವು ಗಳಿಸೋಕ್ಕಾಗಲ್ಲ, ನಾವು ಕೂಡಿಕಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ವೀಕ್ಷಕರೇ, ಇಷ್ಟೊತ್ತು ಅವ್ರ ಟೈಮ್ನ ನಮಗೆ ಕೊಟ್ಟು ಇಷ್ಟೊಂದು ಮಾಹಿತಿನ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಇವರಿಗೆ ನಮ್ಮ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಚಾನಲಿಂದ. ಮತ್ತು ನಿಮ್ಗೇನಾದರೂ ರೇಷ್ಮೆ ಬಗ್ಗೆ, ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಕೊಡಗೆರೆ ತಾಲೂಕಲ್ಲಿ ಬಂದು ಇವ್ರ ಹತ್ರ ಮಾಹಿತಿ ತೊಗೊಳ್ಳಿ, ಇವ್ರ ಹತ್ರ ಹೆಲ್ಪ್ ತಗೊಳ್ಳಿ. ಥ್ಯಾಂಕ್ ಯು.